ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಐ ಹೋಪ್ ಆಲ್ ಆಫ್ ಯು ಡೂಯಿಂಗ್ ಗುಡ್. ಗೈಸ್, ಇವತ್ತಿನ ಕ್ಲಾಸ್ನಲ್ಲಿ ನಾವು ವೆರಿ ಇಂಪಾರ್ಟೆಂಟ್ ಇನ್ ಇಂಗ್ಲೀಷ್ WH ಕ್ವೆಶನ್ಸ್ ಬಗ್ಗೆ ನೋಡೋಣ. WH ಕ್ವೆಶನ್ಸ್ ಅಂದರೆ ಏನು, ಯಾವುದನ್ನೆಲ್ಲ WH ಕ್ವೆಶನ್ಸ್ ಅಂತ ಹೇಳ್ತೀವಿ, ಅವುಗಳನ್ನು ಹೇಗೆ ರಚನೆ ಮಾಡೋದು ಅನ್ನೋದನ್ನು ಎಕ್ಸಾಂಪಲ್ಸ್ ಮೂಲಕ ನೋಡೋಣ. ಇವುಗಳ ಬಗ್ಗೆ ನಮಗೆ ಗೊತ್ತಿಲ್ಲ ಅಂದರೆ ನಾವು ಇಂಗ್ಲೀಷ್ ಮಾತನಾಡೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಲೆಟ್ಸ್ ಗೋ ಟು ದ ವಿಡಿಯೋ. ಫಸ್ಟ್ ತಿಳ್ಕೊಬೇಕು ಯಾಕೆ ಅದನ್ನು WH ಕ್ವೆಶನ್ಸ್ ಅಂತ ಕರಿತೀವಿ ಅಂದರೆ, ಆ ವರ್ಡ್ WH ಲೆಟರಿಂದ ಸ್ಟಾರ್ಟ್ ಆಗಿರ್ತದೆ ಅಥವಾ ಆ ವರ್ಡಲ್ಲಿ WH ಲೆಟರ್ಸ್ ಇರ್ತವೆ. ಸೊ ಹಾಗಾಗಿ ಕಾಮನ್ ಆಗಿ ಅದನ್ನು WH ಕ್ವೆಶನ್ಸ್ ಅಂತ ಕರಿತೀವಿ. WH ಕ್ವೆಶನ್ಸ್ ಅಂದರೆ ಏನು ಅಂತ ನೋಡೋದಾದರೆ, ಇಫ್ ಯು ವಾಂಟ್ ಗೆಟ್ ಇನ್ಫಾರ್ಮೇಷನ್ ಅಬೌಟ್ ಸಮ್ ಒನ್ ಆರ್ ಸಮಥಿಂಗ್ ಯು ಆಲ್ವೇಸ್ ಹ್ಯಾವ್ ಟು ಆಸ್ಕ್ WH ಕ್ವೆಶನ್ಸ್. ನಿಮಗೆ ಯಾವುದಾದ್ರೂ ವ್ಯಕ್ತಿ ಬಗ್ಗೆ ತಿಳ್ಕೊಬೇಕಾದಾಗ ಅಥವಾ ಯಾವುದಾದ್ರೂ ವಿಷಯದ ಬಗ್ಗೆ ತಿಳ್ಕೊಬೇಕಾದಾಗ ನೀವು ಪ್ರಶ್ನೆನ ಇಂಗ್ಲೀಷಲ್ಲಿ WH ಕ್ವೆಶನ್ಸ್ ಮೂಲಕ ಸ್ಟಾರ್ಟ್ ಮಾಡಬೇಕು. ಹಾಗಿದ್ರೆ ಯಾವ್ಯಾವ ರೀತಿಯ WH ಪ್ರಶ್ನೆಗಳಿವೆ ಮತ್ತು ಅವುಗಳ ಮೀನಿಂಗ್ ಏನು ಅನ್ನೋದನ್ನು ಒಂದೊಂದಾಗಿ ತಿಳ್ಕೊಳ್ಳೋಣ. ಫಸ್ಟ್ ಒನ್, ವಾಟ್ ಅಂದರೆ ಕನ್ನಡದಲ್ಲಿ ಏನು. ವೆನ್ ಯಾವಾಗ. ವೇರ್ ಎಲ್ಲಿ. ಹೂ ಯಾರು. ಹೂಮ್ ಯಾರನ್ನು. ವಿಚ್ ಯಾವ ಅಥವಾ ಯಾವುದು. ಹೂಸ್ ಯಾರ ಅಥವಾ ಯಾರದ್ದು. ವೈ ಏಕೆ. ಹೌ ಅಂದರೆ ಹೇಗೆ. ಹೌ ಮಚ್ ಎಷ್ಟು. ಹೌ ಮೆನಿ ಎಷ್ಟು. ಇಲ್ಲಿ ಹೌ ಮಚ್ ಮತ್ತು ಹೌ ಮೆನಿಗೆ ಏನು ಡಿಫ್ರೆನ್ಸ್ ಅಂತ ಮುಂದೆ ಹೇಳ್ತಾ ಹೋಗ್ತೀನಿ. ಹೌ ಲಾಂಗ್ ಎಷ್ಟು ಹೊತ್ತು. ಹೌ ಫಾರ್ ಎಷ್ಟು ದೂರ. ಈ ರೀತಿಯ ವರ್ಡ್ಸ್ ಎಲ್ಲ WH ಕ್ವೆಶನಲ್ಲಿ ಇನ್ಕ್ಲೂಡ್ ಆಗುತ್ತೆ. ವಾಟ್ ಅಂದರೆ ಏನು. ನಿಮಗೆ ಯಾವುದಾದ್ರೂ ಆಬ್ಜೆಕ್ಟ್ ಬಗ್ಗೆ ಅಥವಾ ಯಾವುದಾದ್ರೂ ಐಡಿಯಾ ಬಗ್ಗೆ ಅಥವಾ ಯಾವುದಾದ್ರೂ ಆ್ಯಕ್ಷನ್ ಅಂದರೆ ಕೆಲಸದ ಬಗ್ಗೆ ಗೊತ್ತಾಗಬೇಕು ಅಂತಾದರೆ ಆವಾಗ ನೀವು ಪ್ರಶ್ನೆನ ವಾಟಿಂದ ಸ್ಟಾರ್ಟ್ ಮಾಡ್ತೀರಾ. ವಾಟ್ ಆರ್ ಯು ಡೂಯಿಂಗ್. ವಾಟ್ ಆರ್ ಯು ಡೂಯಿಂಗ್ ಏನು ಮಾಡ್ತಾ ಇದೀಯಾ. ಐ ಆಮ್ ರೀಡಿಂಗ್. ಐ ಆಮ್ ರೀಡಿಂಗ್ ನಾನು ಓದ್ತಾ ಇದ್ದೀನಿ. ಅಥವಾ ನೆಕ್ಸ್ಟ್ ಪ್ರಶ್ನೆ ನೋಡಿ, ವಾಟ್ ಈಸ್ ದ ಪ್ಲ್ಯಾನ್. ವಾಟ್ ಈಸ್ ದ ಪ್ಲ್ಯಾನ್ ಅಂದರೆ ನಿನ್ನ ಯೋಜನೆ ಏನು. ಯಟ್ ಟು ಡಿಸೈಡ್. ಯಟ್ ಟು ಡಿಸೈಡ್ ಅಂದರೆ ಇನ್ನೂ ಡಿಸೈಡ್ ಮಾಡಬೇಕಷ್ಟೇ. ನೆಕ್ಸ್ಟ್ ಈಸ್ ವೆನ್ ಅಂದರೆ ಯಾವಾಗ. ನಿಮಗೆ ಟೈಮ್ ಬಗ್ಗೆ ಗೊತ್ತಾಗಬೇಕಾದ್ರೆ ನೀವು ವೆನ್ನಿಂದ ಕ್ವೆಶನ್ನ ಸ್ಟಾರ್ಟ್ ಮಾಡಬೇಕು. ವೆನ್ ಡೂ ಯು ಫಿನಿಶ್ ಯುವರ್ ಸ್ಟಡಿ. ವೆನ್ ಡೂ ಯು ಫಿನಿಶ್ ಯುವರ್ ಸ್ಟಡಿ ಅಂದರೆ ನಿನ್ನ ವಿದ್ಯಾಭ್ಯಾಸ ಯಾವಾಗ ಮುಗಿಯುತ್ತೆ ಅಂತ. ಬೈ ನೆಕ್ಸ್ಟ್ ಇಯರ್. ಬೈ ನೆಕ್ಸ್ಟ್ ಇಯರ್ ಅಂದರೆ ಮುಂದಿನ ವರ್ಷಕ್ಕೆ. ನೆಕ್ಸ್ಟ್ ವರ್ಡ್ ಈಸ್ ವೇರ್ ಎಲ್ಲಿ. ನಿಮಗೆ ಪ್ಲೇಸ್ ಬಗ್ಗೆ ಏನಾದರೂ ಮಾಹಿತಿ ಬೇಕಾದಾಗ ಅಥವಾ ಲೊಕೇಶನ್ ಬಗ್ಗೆ ಮಾಹಿತಿ ಬೇಕಾದಾಗ ನೀವು ಪ್ರಶ್ನೆನ ವೇರಿಂದ ಸ್ಟಾರ್ಟ್ ಮಾಡಬೇಕು. ವೇರ್ ಈಸ್ ಯುವರ್ ಮದರ್. ವೇರ್ ಈಸ್ ಯುವರ್ ಮದರ್ ನಿನ್ನ ಅಮ್ಮ ಎಲ್ಲಿದ್ದಾರೆ. ಶಿ ಈಸ್ ಇನ್ ಕಿಚನ್. ಶಿ ಈಸ್ ಇನ್ ಕಿಚನ್ ಅಂದರೆ ಅವರು ಅಡುಗೆ ರೂಮಲ್ಲಿದ್ದಾರೆ. ನೆಕ್ಸ್ಟ್ ಕ್ವೆಶನ್ ಈಸ್ ಹೂ ಅಂದರೆ ಯಾರು. ಯಾವುದಾದ್ರೂ ಪರ್ಸನ್ ಬಗ್ಗೆ ಅಥವಾ ಯಾವುದಾದ್ರೂ ವ್ಯಕ್ತಿಗಳ ಬಗ್ಗೆ ಗೊತ್ತಾಗಬೇಕು ಅಂದರೆ ನೀವು ಪ್ರಶ್ನೆನ ಹೂ ಇಂದ ಸ್ಟಾರ್ಟ್ ಮಾಡಬೇಕು. ಹೂ ಈಸ್ ಯುವರ್ ಫೇವ್ರೆಟ್ ಹೀರೋ. ಹೂ ಈಸ್ ಯುವರ್ ಫೇವ್ರೆಟ್ ಹೀರೋ. ಅಮಿತಾಬ್ ಬಚ್ಚನ್. ನೆಕ್ಸ್ಟ್ ಕ್ವೆಶನ್ ಈಸ್ ಹೂಮ್. ಹೂಮ್ ಅಂದರೆ ಯಾರನ್ನು. ಇಲ್ಲಿನೂ ಪರ್ಸನ್ ಬಗ್ಗೆ ಕೇಳಬೇಕಾದಾಗ ಯೂಸ್ ಮಾಡುವಂತಹ ಪ್ರಶ್ನೆ ಹೂಮ್. ಹೂಮ್ ಡೂ ಯು ವಾಂಟ್ ಟು ಮೀಟ್. ಹೂಮ್ ಡೂ ಯು ವಾಂಟ್ ಟು ಮೀಟ್ ಅಂದರೆ ನೀನು ಯಾರನ್ನು ಭೇಟಿ ಮಾಡಬೇಕು. ಮೈ ಫಾದರ್. ನೆಕ್ಸ್ಟ್ ನೋಡಿ, ಹೂಮ್ ಡೂ ಯು ನೋ ಇನ್ ದಿಸ್ ಸಿಟಿ ಅಂದರೆ ಈ ಸಿಟಿಯಲ್ಲಿ ನಿಮಗೆ ಯಾರನ್ನು ಗೊತ್ತು. ಮೈ ಆಂಟಿ. ಮೈ ಆಂಟಿ. ನೆಕ್ಸ್ಟ್ ಪ್ರಶ್ನೆ ವಿಚ್ ಯಾವ ಅಥವಾ ಯಾವುದು. ಯಾವುದಾದ್ರೂ ಥಿಂಗ್ಸ್ ಬಗ್ಗೆ ನಿಮಗೆ ಗೊತ್ತಾಗಬೇಕಂದ್ರೆ, ಥಿಂಗ್ಸ್ ಅಂದರೆ ವಿಷಯ ಆಗಿರ್ಬೋದು, ಯಾವುದಾದ್ರೂ ವಸ್ತುವಿನ ಬಗ್ಗೆ ಗೊತ್ತಾಗಬೇಕಾದ್ರೆ ನೀವು ಪ್ರಶ್ನೆನ ವಿಚ್ಚಿಂದ ಸ್ಟಾರ್ಟ್ ಮಾಡಬೇಕು. ವಿಚ್ ಕಲರ್ ಡೂ ಯು ಲೈಕ್. ವಿಚ್ ಕಲರ್ ಡೂ ಯು ಲೈಕ್. ರೆಡ್ ನಿಮಗೆ ಯಾವ ಕಲರ್ ಇಷ್ಟ. ಕೆಂಪು. ವಿಚ್ ಈಸ್ ಯುವರ್ ಫೇವ್ರೆಟ್ ಸಬ್ಜೆಕ್ಟ್. ವಿಚ್ ಈಸ್ ಯುವರ್ ಫೇವ್ರೆಟ್ ಸಬ್ಜೆಕ್ಟ್ ನಿನ್ನ ಇಷ್ಟದ ಸಬ್ಜೆಕ್ಟ್ ಯಾವುದು. ಸೈನ್ಸ್. ಸೈನ್ಸ್. ನೆಕ್ಸ್ಟ್ ಪ್ರಶ್ನೆ ಹೂಸ್. ಹೂಸ್ ಅಂದರೆ ಯಾರ ಅಥವಾ ಯಾರದ್ದು. ಯಾವುದಾದ್ರೂ ಪರ್ಸನ್ ವ್ಯಕ್ತಿ ಬಗ್ಗೆ ಕೇಳುವಾಗ ಅಥವಾ ವ್ಯಕ್ತಿಗಳ ಬಗ್ಗೆ ಕೇಳುವಾಗ ಪ್ರಶ್ನೆನ ಹೂಸ್ ಸ್ಟಾರ್ಟ್ ಮಾಡ್ತೀವಿ. ಅದು ಹೇಗಿರುತ್ತಂದರೆ ಹೂಸ್ ಬ್ಯಾಗ್ ಈಸ್ ದಿಸ್. ಹೂಸ್ ಬ್ಯಾಗ್ ಈಸ್ ದಿಸ್ ಇದು ಯಾರ ಬ್ಯಾಗ್. ಮೈ ಫ್ರೆಂಡ್ಸ್ ಅಂದರೆ ನನ್ನ ಫ್ರೆಂಡ್ ಇದ್ದು. ಫ್ರೆಂಡ್ ಆದಮೇಲೆ ಅಪಾಸ್ಟ್ರಫಿ ಹಾಕಿ ಎಸ್ ಹಾಕಬೇಕು, ಆಗ ಫ್ರೆಂಡ್ ಇದ್ದು ಅನ್ನೋ ಮೀನಿಂಗ್ ಬರುತ್ತೆ. ಇದು ಯಾರ ಮನೆ ಹೇಗೆ ಕೇಳ್ತೀವಿ. ಹೂಸ್ ಹೌಸ್ ಈಸ್ ದಿಸ್. Whose house is this? My uncle's. My uncle's. Whose mother tongue is Kannada? Whose mother tongue is Kannada? ಯಾರ ಮಾತೃಭಾಷೆ ಕನ್ನಡ. ರಾಧಾಸ್. ರಾಧಾಳ ಮಾತೃಭಾಷೆ ಕನ್ನಡ.
ರಾಧಾಸ್ ಮದರ್ ಟಂಗ್ ಈಸ್ ಕನ್ನಡ. ನೆಕ್ಸ್ಟ್ ಪ್ರಶ್ನೆ ಬಂದು ವೈ ಅಂದರೆ ಏಕೆ. ಯಾವುದಾದ್ರೂ ಕಾರಣ ನಿಮಗೆ ಗೊತ್ತಾಗಬೇಕಾದ್ರೆ ನೀವು ಇಂಗ್ಲೀಷಲ್ಲಿ ವೈ ಇಂದ ಪ್ರಶ್ನೆನ ಸ್ಟಾರ್ಟ್ ಮಾಡಬೇಕು. ವೈ ಆರ್ ಯು ಸೋ ಲೇಟ್? ವೈ ಆರ್ ಯು ಸೋ ಲೇಟ್? ನೀನು ಯಾಕೆ ಇಷ್ಟು ಲೇಟ್? ಬಿಕಾಸ್ ಐ ಮಿಸ್ ದ ಬಸ್. ಯಾಕಂದರೆ ನನಗೆ ಬಸ್ ಮಿಸ್ ಆಯಿತು. ವೈ ಡು ಯು ಸ್ಟಡಿ ಇಂಗ್ಲೀಷ್ ಗ್ರಾಮರ್? ವೈ ಡು ಯು ಸ್ಟಡಿ ಇಂಗ್ಲೀಷ್ ಗ್ರಾಮರ್? ನೀನು ಯಾಕೆ ಇಂಗ್ಲೀಷ್ ಗ್ರಾಮರ್ ಕಲಿತೀಯಾ? ಬಿಕಾಸ್ ಐ ವಾಂಟ್ ಟು ಬಿಕಮ್ ಎನ್ ಇಂಗ್ಲೀಷ್ ಟೀಚರ್. ನಾನು ಇಂಗ್ಲೀಷ್ ಟೀಚರ್ ಆಗಬೇಕು ಅಂತಿದ್ದೀನಿ. ನೆಕ್ಸ್ಟ್ ಪ್ರಶ್ನೆ ಹೌ, ಹೇಗೆ. ಯಾವುದಾದ್ರೂ ಮ್ಯಾನರ್ ಅಂದರೆ ರೀತಿ ವಿಧಾನದ ಬಗ್ಗೆ ತಿಳ್ಕೊಬೇಕಾದ್ರೆ, ಕಂಡೀಷನ್ ಸ್ಥಿತಿ ಬಗ್ಗೆ ತಿಳ್ಕೊಬೇಕಾದ್ರೆ, ಅಥವಾ ಕ್ವಾಲಿಟಿ ಅಂದರೆ ಗುಣಮಟ್ಟ ತಿಳ್ಕೊಬೇಕಾದ್ರೆ ನಾವು ಪ್ರಶ್ನೆನ ಇಂಗ್ಲೀಷಲ್ಲಿ ಹೌವಿಂದ ಸ್ಟಾರ್ಟ್ ಮಾಡ್ತೀವಿ. ಸಿ ಇಲ್ಲಿ, ಹೌ ಈಸ್ ಯೋರ್ ಹೆಲ್ತ್? ನಿನ್ನ ಹೆಲ್ತ್ ಆರೋಗ್ಯ ಹೇಗಿದೆ? ಇಲ್ಲಿ ನೋಡಿ, ನಿನ್ನ ಸ್ಥಿತಿ ಬಗ್ಗೆ ಕೇಳ್ತಾ ಇದ್ದೀವಿ, ನಿನ್ನ ಕಂಡೀಷನ್ ಹೇಗಿದೆ ಅಂತ. ಸೊ ಐ ಆಮ್ ಬೆಟರ್ ನೌ, ಐ ಆಮ್ ಬೆಟರ್ ನೌ, ನಾನೀಗ ಬೆಟರ್ ಆಗಿದ್ದೀನಿ. ನೆಕ್ಸ್ಟ್ ನೋಡಿ, ಹೌ ಡು ಯು ಗೋ ಟು ಸ್ಕೂಲ್? ಹೌ ಡು ಯು ಗೋ ಟು ಸ್ಕೂಲ್? ನೀನು ಸ್ಕೂಲ್ಗೆ ಹೇಗೆ ಹೋಗ್ತೀಯಾ? ಇಲ್ಲಿ ನೋಡಿ, ಯಾವ ರೀತಿ ಹೋಗ್ತೀಯಾ ಅಂದರೆ ಯಾವ ವಿಧಾನದಲ್ಲಿ ಹೋಗ್ತೀಯಾ ಅಂತ ಕೇಳೋದು. ಬೈ ಬಸ್, ಬೈ ಬಸ್ ಅಂದರೆ ಬಸ್ ಮೂಲಕ ಹೋಗ್ತೀನಿ. ನೆಕ್ಸ್ಟ್ WH ಕ್ವೆಶನ್ ಬಂದು ಹೌ ಮಚ್. ಹೌ ಆದಮೇಲೆ ಮಚ್ ಅನ್ನೋ ವರ್ಡ್ ಯೂಸ್ ಮಾಡಿದಾಗ ಯಾವ ರೀತಿ ಮೀನಿಂಗ್ ಬರುತ್ತೆ ಅಂತ. ಹೌ ಮಚ್, ಇಟ್ ಈಸ್ ಯೂಸ್ಡ್ ಟು ಆಸ್ಕ್ ಫಾರ್ ಕ್ವಾಂಟಿಟಿ. ಹೌ ಮಚ್ ಅನ್ನೋ ಪ್ರಶ್ನೆನ ನಾವು ಇಂಗ್ಲೀಷಲ್ಲಿ ಪ್ರಮಾಣ ಅಂದರೆ ನಾನ್ ಕೌಂಟೇಬಲ್, ಲೆಕ್ಕ ಮಾಡಲಿಕ್ಕಾಗದ ಪ್ರಮಾಣದ ಬಗ್ಗೆ ಕೇಳುವಾಗ ಯೂಸ್ ಮಾಡ್ತೀವಿ. ಆ್ಯಂಡ್ ಪ್ರೈಸ್ ಅಥವಾ ಅಮೌಂಟ್ ಬಗ್ಗೆ ಕೇಳುವಾಗಲೂ ಯೂಸ್ ಮಾಡ್ತೀವಿ. ಎಷ್ಟು ಪ್ರೈಸ್ ಕೊಟ್ಟೆ, ಎಷ್ಟು ಅಮೌಂಟ್ ಕೊಟ್ಟೆ ಅಂತ ಕೇಳುವಾಗಲೂ ಹೌ ಮಚ್ ಅನ್ನೋ ವರ್ಡಿಂದ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ ನೋಡಿ, ಹೌ ಮಚ್ ಶುಗರ್ ಶುಡ್ ಐ ಪುಟ್? ನಾನು ಎಷ್ಟು ಶುಗರ್ ಹಾಕಬೇಕು, ಯಾವುದೋ ಟೀಗೋ ಅಥವಾ ಕಾಫಿಗೋ ನಾನು ಎಷ್ಟು ಶುಗರ್ ಹಾಕಬೇಕು ಅಂತ ಕೇಳುವಾಗ ಹೌ ಮಚ್ ಅಂತ ಕೇಳ್ತೀವಿ. ಇಲ್ಲಿ ಶುಗರ್ ಅನ್ನೋದು ನಾನ್ ಕೌಂಟೇಬಲ್ ಅಲ್ವಾ, ಅಂದರೆ ನಾನು 10 ಶುಗರ್ ಹಾಕ್ತೀನಿ, 2 ಶುಗರ್ ಹಾಕ್ತೀನಿ, 20 ಶುಗರ್ ಹಾಕ್ತೀನಿ ಅಂತ ಯಾವತ್ತೂ ಹೇಳಲ್ಲ. ಸೊ ಹಾಗಾಗಿ ನಾವು ಇಂಥ ವಸ್ತುಗಳ ಪ್ರಮಾಣದ ಬಗ್ಗೆ ಮಾತಾಡುವಾಗ ಹೌ ಮಚ್ ಅಂತ ಯೂಸ್ ಮಾಡ್ತೀವಿ. ಹೌ ಮಚ್ ಡಿಡ್ ಯು ಪೇ ಫಾರ್ ದ ಡ್ರೆಸ್? ಹೌ ಮಚ್ ಡಿಡ್ ಯು ಪೇ ಫಾರ್ ದ ಡ್ರೆಸ್? ಈ ಡ್ರೆಸ್ಗೆ ನೀನು ಎಷ್ಟು ಕೊಟ್ಟೆ ಅಂದರೆ ಈ ಡ್ರೆಸ್ಸಿಗೆ ಎಷ್ಟು ಹಣ ಕೊಟ್ಟೆ ಅಂತ ಕೇಳುವಾಗ ಹೌ ಮಚ್. ನೆಕ್ಸ್ಟ್ ವರ್ಡ್ ಈಸ್ ಹೌ ಫಾಲೋಡ್ ಬೈ ಮೆನಿ. ಹೌ ಮೆನಿ, ಹೌ ಮೆನಿ ಅಂದರೂ ಎಷ್ಟು ಅನ್ನೋ ಅರ್ಥನೇ ಬರುತ್ತೆ. ಆದರೆ ಇದನ್ನು ನಾವು ಲೆಕ್ಕ ಮಾಡಬಹುದಾದ ಪ್ರಮಾಣದ ಬಗ್ಗೆ ಕೇಳುವಾಗ ಹೌ ಮೆನಿ ಅಂತ ಯೂಸ್ ಮಾಡ್ತೀವಿ. ದಿಸ್ ಕ್ವೆಶನ್ ಈಸ್ ಯೂಸ್ಡ್ ಟು ಆಸ್ಕ್ ಫಾರ್ ಕ್ವಾಂಟಿಟಿ ದಟ್ ಈಸ್ ಕೌಂಟೇಬಲ್. ಹೌ ಮೆನಿ ಬೈಕ್ಸ್ ಆರ್ ದೇರ್? ಅಲ್ಲಿ ಎಷ್ಟು ಬೈಕ್ ಇದೆ? 20. ಹೌ ಮೆನಿ ಅವರ್ಸ್ ಡಿಡ್ ಯು ಸ್ಟಡಿ? ನೀನು ಎಷ್ಟು ಗಂಟೆ ಓದಿದೆ? 5 hours. ನೆಕ್ಸ್ಟ್ ಕ್ವೆಶನ್ ಹೌ ಲಾಂಗ್. ಹೌ ಲಾಂಗ್, ಹೌ ಲಾಂಗ್ನ ನಾವು ಎಷ್ಟು ಹೊತ್ತು ತಗೊಳುತ್ತೆ ಅಥವಾ ಎಷ್ಟು ಸಮಯ ತಗೊಳುತ್ತೆ ಅಂತ ಕೇಳುವಾಗ ಯೂಸ್ ಮಾಡ್ತೀವಿ. ಇಟ್ ಈಸ್ ಯೂಸ್ಡ್ ಟು ಆಸ್ಕ್ ಫಾರ್ ಡ್ಯೂರೇಷನ್. ಡ್ಯೂರೇಷನ್ ಅಂದರೆ ಅವಧಿ ಅಥವಾ ಟೈಮ್ ಪೀರಿಯಡ್ ಬಗ್ಗೆ ಕೇಳುವಾಗ ನಾವು ಹೌ ಲಾಂಗ್ ಅಂತ ಸ್ಟಾರ್ಟ್ ಮಾಡ್ತೀವಿ. ಹೌ ಲಾಂಗ್ ಇಟ್ ವಿಲ್ ಟೇಕ್ ಅಂದರೆ ಇದು ಎಷ್ಟು ಹೊತ್ತು ತಗೊಳುತ್ತೆ? 4 hours, 4 ಗಂಟೆ ತಗೊಳುತ್ತೆ. ಮೇ ಬಿ ಬಸ್ ಇಲ್ಲಿಂದ ಚೆನ್ನೈಗೆ ತಲುಪಲಿಕ್ಕೆ ಎಷ್ಟು ಹೊತ್ತು ತಗೊಳುತ್ತೆ? ಹೌ ಲಾಂಗ್ ಇಟ್ ವಿಲ್ ಟೇಕ್ ಫ್ರಮ್ ಹಿಯರ್ ಟು ಚೆನ್ನೈ. ನೆಕ್ಸ್ಟ್ ನೋಡಿ, ಹೌ ಲಾಂಗ್ ವಿಲ್ ಯು ಟೇಕ್ ಟು ಸ್ಟಿಚ್ ಮೈ ಡ್ರೆಸ್? ನನ್ನ ಡ್ರೆಸ್ ಸ್ಟಿಚ್ ಮಾಡಲಿಕ್ಕೆ ಎಷ್ಟು ಹೊತ್ತು ತಗೊಳ್ತೀರಾ? ಐ ವಿಲ್ ಟೇಕ್ 2 days. 2 ದಿನ ತಗೋತೀನಿ. ಹೌ ಲಾಂಗ್ ಬಗ್ಗೆ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಒಂದು ಕೆಲಸ ಆಗೋದಕ್ಕೆ ಎಷ್ಟು ಸಮಯ ಬೇಕಾಗ್ಬೋದು ಅಂತ ಕೇಳುವ ಟೈಮಲ್ಲಿ ನಾವು ಹೌ ಲಾಂಗ್ ಯೂಸ್ ಮಾಡೋದು. ನೆಕ್ಸ್ಟ್ ವರ್ಡ್ ಹೌ ಫಾರ್. ಹೌ ಫಾರ್, ಈ ಪ್ರಶ್ನೆನ ನಾವು ಎಷ್ಟು ದೂರ ಇದೆ ಅಂತ ಕೇಳುವಾಗ ಯೂಸ್ ಮಾಡೋದು. ಇಟ್ ಈಸ್ ಯೂಸ್ಡ್ ಟು ಆಸ್ಕ್ ಫಾರ್ ಡಿಸ್ಟೆನ್ಸ್. ಡಿಸ್ಟೆನ್ಸ್ ಅಂದರೆ ಅಂತರ ಅಥವಾ ದೂರ. ನೋಡಿ, ಹೌ ಫಾರ್ ಈಸ್ ದ ಸ್ಕೂಲ್ ಫ್ರಮ್ ಯುವರ್ ಹೌಸ್? ಶಾಲೆ ನಿಮ್ಮ ಮನೆಯಿಂದ ಎಷ್ಟು ದೂರದಲ್ಲಿದೆ? 1 kilometer, 1 kilometer ದೂರದಲ್ಲಿದೆ. ಆರ್ ಇನ್ನೊಂದು ಎಕ್ಸಾಂಪಲ್, ಹೌ ಫಾರ್ ಈಸ್ ದ ರೆಸ್ಟೋರೆಂಟ್ ಫ್ರಮ್ ಹಿಯರ್? ಹೌ ಫಾರ್ ಈಸ್ ದ ರೆಸ್ಟೋರೆಂಟ್ ಫ್ರಮ್ ಹಿಯರ್? ರೆಸ್ಟೋರೆಂಟ್ ಇಲ್ಲಿಂದ ಎಷ್ಟು ದೂರದಲ್ಲಿದೆ? 2 kilometer, 2 kilometer ದೂರದಲ್ಲಿದೆ. Guys, these are about today's WH questions. Hope you understand the concept. ವಿಡಿಯೋ ಇಷ್ಟ ಆದಲ್ಲಿ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸದೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.